ಕನಸು ದೊಡ್ಡದು, ಉದ್ದೇಶ ಪವಿತ್ರ, ಲಕ್ಷ್ಯ ಒಂದೇ, ತಾಯಿ ಭಾರತಾಂಬೆಯ ಸೇವೆ ಮಾಡೋದು. ಜೈಂದ್ ಎಲ್ರಿಗೂ. ಇವತ್ತು ನಮ್ಮ ಸೈನಿಕ ಮಿತ್ರ ಕ್ಯಾಂಪ್ನಲ್ಲಿ ಲಾಂಗ್ ರನ್ನಿಂಗ್ ಇತ್ತು. ಅದಕ್ಕೋಸ್ಕರ ಹುಡುಗರು ಬೆಳಗ್ಗೆನೆ ಬೇಗ ಎದ್ದು ರೆಡಿಯಾಗಿ ಫಾಲಿನ್ ಆಗಿದ್ರು. ಇವತ್ತಿನ ಲಾಂಗ್ ರನ್ಗೆ ನಾವು ಹಿಡಿದಂತ ದಾರಿ ಹೊಸನಾಡು ಕೋಟ್ಯಾಡ್ಕ ಆಂಜನೇಯ ದೇವಸ್ಥಾನ. ಲಾಂಗ್ ರನ್ನಿಂಗ್ ಅಂದ್ರೆ ಸುಮ್ನೆ ಲಾಂಗ್ ರನ್ನಿಂಗ್ ಹೋಗೋದಲ್ಲ, ಇದ್ರ ಒಳಗಡೆ ತಿಳ್ಕೊಳ್ಳೋಂಥದ್ದು ತುಂಬಾ ಇರುತ್ತೆ. ಈ ರನ್ನಿಂಗ್ ಒಳಗಡೆ ನಾವು ಹುಡುಗರಿಗೆ ಯಾವ ರೀತಿ ಡೌನ್ ಅಲ್ಲಿ ಓಡಬೇಕು, ಯಾವ ರೀತಿ ಅಪ್ ಅಲ್ಲಿ ಓಡಬೇಕು, ಹಾಗೆ ಯಾವ ರೀತಿ ಬ್ರೀತಿಂಗ್ ಸಿಸ್ಟಮ್ ನ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತಾ ಇದ್ವಿ. ಹಾಗೆ ಸ್ಟೆಪ್ ಗಳನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಈ ಒಂದು ರನ್ನಿಂಗ್ ನ ನಾವು ಮೊದಲನೇ ಭಾಗವನ್ನ ರೀಚ್ ಆದ್ವಿ. ಕೊನೆಗೂ ನಾವು ಆಂಜನೇಯನ ಟೆಂಪಲ್ ನ ರೀಚ್ ಆದ್ವಿ. ಇದು ಬಂದ್ಬಿಟ್ಟು ನಾವಿರೋ ಜಾಗದಿಂದ 6.5 ಕಿಲೋಮೀಟರ್ ದೂರದಲ್ಲಿತ್ತು. ಅಲ್ಲಿ ನಾವು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಂಡು ಮತ್ತೆ ನಾವಿರೋ ಜಾಗಕ್ಕೆ ನಾವು ವಾಪಸ್ ರನ್ನಿಂಗ್ ಮುಖಾಂತರ ಹೋಗೋಕೆ ಶುರು ಮಾಡಿದ್ವಿ. ಪ್ರಾರಂಭದಲ್ಲಿ ನಾನು ಹೇಳ್ಕೊಟ್ಟಂತ ಟಿಪ್ಸ್ ಗಳನ್ನ ಹುಡುಗರು ವಾಪಸ್ ಬರುವಾಗ ಅವರೇ ಅವುಗಳನ್ನ ಅಳವಡಿಕೆ ಮಾಡ್ಕೊಳ್ತಾ ಇದ್ರು. ರನ್ನಿಂಗ್ ನಲ್ಲಿ ಡೌನ್ ಅಲ್ಲಿ ಯಾವ ರೀತಿ ಓಡ್ಬೇಕು, ಅಪ್ ಅಲ್ಲಿ ಯಾವ ರೀತಿ ಓಡ್ಬೇಕು, ಸ್ಟೆಪ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಾನು ಹೇಳ್ದೇನೆ ಅವರು ಮಾಡ್ತಾ ಇದ್ರು. ಕೊನೆಗೂ ಮೂಡ್ ಬಿದ್ರೆ ಗ್ರೌಂಡ್ ಕಾಣ್ತಿದ್ದಂಗ್ಲೆ ಹುಡುಗರು ಜೋಶಲ್ಲಿ ಹೇಳಿದ್ರು, ನಮಗೆ ಶೂಟ್ ಅಪ್ ಮಾಡಿ ಸರ್ ಅಂತ, ಅಂದ್ರೆ ಸ್ಪ್ರಿಂಟ್ ಹಾಕ್ಸಿ ಅಂತ ಹೇಳಿ. ಸೊ ಕೊನೆಗೂ ನಾನು ಸ್ಪ್ರಿಂಟ್ ಅಂತ ಹೇಳಿದ್ಮೇಲೆ ಹುಡುಗರು ಓಡಕ್ಕೆ ಶುರು ಮಾಡಿದ್ರು. ಕೊನೆಗೂ ಗ್ರೌಂಡ್ ಒಳಗಡೆ ಬಂದ್ಬಿಟ್ಟು ನಾವು ಸ್ಟ್ರೆಚಿಂಗ್ ಮತ್ತೆ ಕೂಲ್ ಡೌನ್ ಎಕ್ಸರ್ಸೈಸ್ ಗಳನ್ನ ಪ್ರಾಪರ್ ಆಗಿ ಮಾಡ್ಕೊಂಡ್ವಿ. ಏನಕ್ಕಪ್ಪ ಅಂತಂದ್ರೆ ನಾವು ತುಂಬಾ ಲಾಂಗ್ ರನ್ನಿಂಗ್ ಮಾಡೋದ್ರಿಂದ ಇವು ಕಂಪಲ್ಸರಿ ಆಗಿರುತ್ತೆ. ಇವತ್ತು ಟೋಟಲ್ ಆಗಿ 14 ಕಿಲೋಮೀಟರ್ ರನ್ನಿಂಗ್ ನ ಕಂಪ್ಲೀಟ್ ಮಾಡಿದ್ರು ಹುಡುಗರು. ಹಾಗೆ ಸುಮಾರು 2 ತಾಸು ನಾವು ರನ್ನಿಂಗ್ ಮತ್ತೆ ವರ್ಕೌಟ್ ಗಳಲ್ಲಿ ಟೈಮ್ ನ ಕಳೆದ್ವಿ. ಪ್ರತಿ ರೌಂಡ್ ನನ್ನ ಪ್ರಕಾರ 1 ಕಿಲೋಮೀಟರ್ 6 ನಿಮಿಷಕ್ಕೆ ಓಡಿದ್ರು. ಇದಾದ ನಂತರ ನಾವು ರೂಮಿಗೆ ಕರ್ಕೊಂಡ್ಬಂದು ಇವ್ರಿಗೆ ನಾವು ನೆನಾಕಿದಂತ ಕಾಳುಗಳನ್ನ ಕೊಟ್ವಿ. ಓಕೆ, ಈವ್ನಿಂಗ್ ಏನ್ ವರ್ಕೌಟ್ ಮಾಡಿದ್ವಿ ಅಂತ ಹೇಳಿ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಜೈ ಹಿಂದ್.